ಅನರ್ಹ ಬಿಪಿಎಲ್ ಕಾರ್ಡ್ ಫಲಾನುಭವಿಗಳ ವಿರುದ್ಧ ಈಗ ಸಮರ ಸಾರಲಾಗಿದೆ. ಸರ್ಕಾರದ ಆಪರೇಷನ್ ಬಿಪಿಎಲ್ ಕಾರ್ಡ್ ನಡೀತಾ ಇದೆ. ಈಗಾಗಲೇ 60,000 ಕಾರ್ಡ್ ರದ್ದಾಗ್ತಾ ಇದೆ. ಇನ್ನಷ್ಟು ಅನರ್ಹರ ಪಟ್ಟಿ ಕೂಡ ರೆಡಿ ಇದೆ. ಕೈಯಲ್ಲೇ ಆ ಪಟ್ಟಿಯನ್ನ ಹಿಡ್ಕೊಂಡು ಕೂತಿದೆ ರಾಜ್ಯ ಸರ್ಕಾರ. ರಾಜ್ಯದಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ಗಳು ಎಷ್ಟಿವೆ ಅನ್ನುವಂತಹ ಪ್ರಶ್ನೆ ಈಗ. ಒಟ್ಟು 22 ಲಕ್ಷ ಬಿಪಿಎಲ್ ಕಾರ್ಡ್ಗಳು ಹಾಗಾದ್ರೆ ರದ್ದಾಗುತ್ತಾ? ಸರ್ಕಾರದ ದಾಖಲೆಯಲ್ಲಿ 22 ಲಕ್ಷ ಅನರ್ಹ ಕಾರ್ಡ್ಗಳಿವೆ. ರಾಜ್ಯದಲ್ಲಿ ಅನರ್ಹ ಪಡಿತರ ಚೀಟಿ ಸಂಖ್ಯೆ 22,62,482 ಅಂತ. ಇದು ಸರ್ಕಾರದ ದಾಖಲೆ ಬಿಚ್ಚಿಟ್ಟಿರುವಂತಹ ಮಾಹಿತಿ. ಆಹಾರ ಇಲಾಖೆಗೆ ಇ ಗವರ್ನನ್ಸ್ ಇಲಾಖೆಯಿಂದ ಬಂದಿರುವಂತಹ ಮಾಹಿತಿ. ಆ ಮಾಹಿತಿಯ ಪಟ್ಟಿ ಈಗ ರಾಜ್ಯ ಸರ್ಕಾರದ ಬಳಿ ಇದೆ. ಎಸ್ ಪ್ರಶಾಂತ್, ಈಗ ಅನರ್ಹ ಬಿಪಿಎಲ್ ಕಾರ್ಡ್ ರದ್ದು ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಓಕೆ, ಆದರೆ ಅರ್ಹರಿಗೂ ಕೂಡ ಇದರಿಂದ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಗಳಿದೆ. ಸೊ ವೀಣಾ ನೋಡಿ, ಇವತ್ತೇನು ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿಗಳನ್ನು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಕೊಡ್ತಾ ಇದೆ. ಯಾವುದೇ ಒಂದು ಸರ್ಕಾರದ ಕೆಲಸ ಏನು, ಟ್ಯಾಕ್ಸನ್ನು ಉಳ್ಳವರಿಂದ ತೆಗೆದುಕೊಂಡು ಬಡವರಿಗೆ ಅದನ್ನು ತಲುಪುವಂತೆ ಮಾಡಬೇಕು. ದಟ್ ಈಸ್ ಅದಕ್ಕೆ ಸರ್ಕಾರ ಇರತಕ್ಕಂಥದ್ದು. ಆದರೆ ಇತ್ತೀಚಿನ ಈ ನವ ಗ್ಯಾರಂಟಿಗಳೇನಿವೆ ಅಲ್ವಾ, ಈ ನವ ಗ್ಯಾರಂಟಿಗಳ ಸಮಸ್ಯೆ ಅಂತಂದರೆ ಇವರು ಕಾಕಾ ಸಾಹೇಬ್ ಪಾಟೀಲ್ಗೂ ಕೊಡ್ತೀನಿ ಅವ್ರಿಗೂ ಕೊಡ್ತೀನಿ ಅಂತ ಮೊದಲು ಹೇಳಿ ಮಧ್ಯಮ ವರ್ಗ, ಹೈಯರ್ ಮಿಡಲ್ ಕ್ಲಾಸ್ ಎಲ್ಲರಿಗೂ ಕೂಡ ಗ್ಯಾರಂಟಿಗಳು ತಲುಪುವಂತೆ ಮಾಡಿದರು. ಆರಂಭದಿಂದಲೂ ಮಾಧ್ಯಮ ಹೇಳ್ತಾನೆ ಇದೆ. ವೋಟ್ ಬ್ಯಾಂಕ್ ಬಿಟ್ಟು ಅದರಲ್ಲಿ ಏನಿತ್ತು. ಆದರೆ ಈಗ ಸರ್ಕಾರಕ್ಕೆ ಅರಿವಾಗ್ತಾ ಇದೆ, ಹಿಮಾಚಲ್ ಪ್ರದೇಶದಂತೆ ಕರ್ನಾಟಕಕ್ಕೂ ಅರಿವಾಗ್ತಾ ಇದೆ. ಎಷ್ಟು ದಿನ ಅಂತ ಇದನ್ನು ಕೊಡ್ಲಿಕ್ಕೆ ಸಾಧ್ಯ? ಇದನ್ನು ಕೊಡ್ತಾ ಹೋದರೆ ಬೊಕ್ಕಸದ ಮೇಲೆ ಆಗ್ತಕ್ಕಂಥ ಪರಿಣಾಮ ಏನು? ಮತ್ತು ಇದು ಕೊಡ್ತಾ ಹೋದರೆ ನಾಳೆ ನೀವು ಆಸ್ಪಿರೇಷನಲ್ ಕ್ಲಾಸಿಗೆ ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ. ಆ ಡೆವಲಪ್ಮೆಂಟನ್ನು ಮಾಡೋದು ಹೇಗೆ ಅನ್ನುವ ಪ್ರಶ್ನೆ ಬಂದಿದ್ದರಿಂದ ಈಗ ಸರ್ಕಾರಕ್ಕೆ ಜ್ಞಾನೋದಯ ಆಗಿದೆ. ಹಾಗಿದ್ರೆ ಅದರಲ್ಲಿ ಕಡಿಮೆ ಮಾಡಬಹುದಾ ಅಂತ. ಹೀಗಾಗಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಇನ್ಎಲಿಜಿಬಲ್ ಯಾರಿದ್ದಾರೆ ಅವರನ್ನು ಬದಿಗೆ ಸರಿಸಬೇಕು ಇನ್ ದ ಸೆನ್ಸ್ ಅದನ್ನು ರದ್ದುಗೊಳಿಸಬೇಕು ಅಂತಕ್ಕಂಥ ಪ್ರಯತ್ನ. ಈ ಗವರ್ನೆನ್ಸ್ ಆಹಾರ ಇಲಾಖೆಗಳಿದೆ 22 ಲಕ್ಷ ಸರಿಸುಮಾರು ನಕಲಿ ಕಾರ್ಡ್ಗಳಿವೆ, ಅಥವಾ ಯಾರು ಎಲಿಜಿಬಲ್ ಇಲ್ಲ ಅವ್ರಿಗೆ ಕಾರ್ಡ್ಗಳನ್ನು ಕೊಡಲಾಗಿದೆ. ಅದು ಸರ್ಕಾರಿ ನೌಕರರಿದ್ದಾರೆ, ಅದರಲ್ಲಿ ಇನ್ಕಮ್ ಜಾಸ್ತಿ ಇರ್ತಕ್ಕಂಥವ್ರು ಇದ್ದಾರೆ, ಅದರಲ್ಲಿ ತೆರಿಗೆ ಪಾವತಿದಾರರು ಕೆಲವರು ಉಳ್ಕೊಂಡಿದ್ದಾರೆ. ಕೆಲವರು ತೆರಿಗೆ ಪಾವತಿ ಮಾಡ್ತಾ ಇರೋರು ಕೂಡ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿ ಉಳಿದಿದ್ದಾರೆ. ಸೊ ಅವರನ್ನು ಹಂತ ಹಂತವಾಗಿ ಸ್ಟ್ರೀಮ್ಲೈನ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಅದರಿಂದ ವಿಪಕ್ಷಗಳು ಹೇಳ್ತಾ ಇವೆ, ಇಲ್ಲ ಅದರಿಂದ 11 ಲಕ್ಷ ಕುಟುಂಬಗಳಿಗೆ ತೊಂದರೆ ಆಗುತ್ತೆ. ನೀವು ನೋಡಿ, ಅಂತಿಮವಾಗಿ ಯಾವುದೇ ಸರ್ಕಾರ ಗ್ಯಾರಂಟಿಗಳನ್ನು ಬಹುದಿನಗಳ ಕಾಲ ಕೊಡಬೇಕಾದ್ರೆ ನೀವು ಈ ರೀತಿ ಸ್ಟ್ರೀಮ್ಲೈನ್ ಮಾಡಲೇಬೇಕು. ಈಗ ಶೋಭಾ ಕರಂದ್ಲಾಜೆ ಮಂತ್ರಿ ಇದ್ದಾಗಲೇ ಹೇಳಿದ್ರು 80% ಇದೆ. ಈಗ ಮಹಾರಾಷ್ಟ್ರದಲ್ಲಿ ನಿಮ್ಗೆ 63% ಬಿ ಪಿ ಎಲ್ ಕಾರ್ಡ್ಗಳಿವೆ, ತೆಲಂಗಾಣದಲ್ಲಿ 62% ಇವೆ, ಗುಜರಾತ್ನಲ್ಲಿ 65% ಇವೆ, ಕರ್ನಾಟಕದಲ್ಲಿ ಮಾತ್ರ ಯಾಕೆ 80% ಬಿ ಪಿ ಎಲ್ ಕಾರ್ಡ್ಗಳಿವೆ? ಅಂದರೆ ಬೇಕಾಬಿಟ್ಟಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಕೊಡಲಾಗಿದೆ ಅನ್ನೋದು ಲೆಕ್ಕ. ನಿಮ್ಗೆ 10ರಿಂದ 15% ಬಿ ಪಿ ಎಲ್ ಕಾರ್ಡ್ಗಳನ್ನು ಕಡಿಮೆ ಮಾಡಿದರೆ ಮಾತ್ರ ನೀವು ಗ್ಯಾರಂಟಿಗಳನ್ನು ಬಹಳ ದಿನಗಳವರೆಗೆ ಕೊಡ್ಬೋದು ಮತ್ತು ಗ್ಯಾರಂಟಿ ಇಫೆಕ್ಟ್ ಡೆವಲಪ್ಮೆಂಟ್ ಮೇಲೆ ಆಗದಂತೆ ತಡಿಬೋದು. ಆ ಕಾರಣದಿಂದ ಸರ್ಕಾರ ಯೋಚನೆ ಮಾಡ್ತಾ ಇದೆ, ಒಂದು 20-22 ಲಕ್ಷ ಕಡಿಮೆ ಮಾಡಬಹುದಾ ಅಂತ. ಅದು ಯಾವ ರೀತಿಯ ಇಂಪ್ಲಿಮೆಂಟ್ ಹೇಗಾಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ನೀವು ಏನಾಗುತ್ತೆ, ಕೊಟ್ಟಾಗ ಒಂದು ರೀತಿ, ಕೊಟ್ಟು ಕಸದುಕೊಂಡಾಗ ಒಂದು ರೀತಿ, ಅಲ್ಲಿ ಸಮಸ್ಯೆ ಬರೋದು. ಅದು ರಾಜಕಾರಣದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರ್ತದೆ. ಎಸ್, ನೋಡೋಣ ಪ್ರಶಾಂತ್ ಏನು ಎಫೆಕ್ಟ್ ಆಗುತ್ತೆ ಅಂತ. ಇನ್ನು ನಮ್ಮ ದೇಶದ ರಾಜಧಾನಿ ಅಲ್ಲಿ ವಾಯು ಮಾಲಿನ್ಯದ ಮಟ್ಟ ಕ್ಷಣ ಕ್ಷಣಕ್ಕೂ ಕೂಡ ಕಳಪೆ ಆಗ್ತಾ ಇದೆ. ದೆಹಲಿಯಲ್ಲಿ ವಾಯು ಮಾಲಿನ್ಯ ಮಟ್ಟ ಕ್ಷಣ ಕ್ಷಣಕ್ಕೂ ಕೂಡ ಕಳಪೆ ಆಗ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಈಗ ಏರ್ ಎಮರ್ಜೆನ್ಸಿ ವಾಯು ಗುಣಮಟ್ಟ ಸೂಚ್ಯಾಂಕ ಸರಾಸರಿ 999 ದಾಖಲಾಗಿದೆ. ಕೇವಲ 10 ಹೆಜ್ಜೆ ದೂರದಲ್ಲಿ ನಿಂತವರು ಸ್ಪಷ್ಟವಾಗಿ ಕಾಣದೇ ಇರುವಂತಹ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ದಟ್ಟ ಹೊಗೆ ಇದೆ, ಉಸಿರಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ವಿಷಗಾಳಿಯಿಂದ ದೆಹಲಿಯ ಜನ ತತ್ತರಿಸಿದ್ದಾರೆ. ದೆಹಲಿಯ ಹಲವು ಭಾಗಗಳಲ್ಲಿ 1500 ದಾಟಿದೆ AQI. ದೆಹಲಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಚಾಟಿ ಕೂಡ ಬೀಸಿದೆ. ಶಾಲೆಗಳಿಗೆ ರಜೆಯನ್ನ ದೆಹಲಿ ಸರ್ಕಾರ ಘೋಷಣೆ ಮಾಡಿದೆ. 12ನೇ ತರಗತಿಯವರೆಗೂ ಶಾಲೆಗಳಿಗೆ ರಜೆ ಘೋಷಣೆ ಅಂತ ಈಗ ಅನೌನ್ಸ್ ಕೂಡ ಆಗಿದೆ.
ಪ್ರಶಾಂತ್, ಪ್ರತಿ ಬಾರಿಯೂ ದೆಹಲಿಯಲ್ಲಿ ನಾವು ಇದನ್ನು ನೋಡ್ತೀವಿ, ಆದರೆ ಈ ಬಾರಿ ಬಹಳ ಪೀಕಿಗೆ ಹೋಗಿದೆ. ಇದಕ್ಕೆ ಒಂದು ಶಾಶ್ವತ ಪರಿಹಾರ ಖಂಡಿತವಾಗ್ಲೂ ಆಗಲೇಬೇಕು ಅನ್ಸುತ್ತೆ. ಈಗ ನೋಡಿ, ನಾವು ಬೆಂಗಳೂರಿನಲ್ಲಿ ಈಗ ವಾಸಿಸ್ತೀವಿ. ಬೆಂಗಳೂರಿನಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ನವೆಂಬರ್ 15ಕ್ಕೆ ಚೆಕ್ ಮಾಡಿದಾಗ 51 ಇತ್ತು. ದಿಲ್ಲಿಯ ಏರ್ ಕ್ವಾಲಿಟಿ ಇಂಡೆಕ್ಸ್ ನಿನ್ನೆ 470, 480, 490ವರೆಗೆ ಹೋಗಿದೆ. 100 ದಾಟಿದರೆ ಅದಕ್ಕೊಂದು ರೀತಿಯ SOPಗಳಿವೆ, ಸ್ಟ್ಯಾಂಡರ್ಡ್ ಆಪ್ರೇಷನಲ್ ಪ್ರೊಸೀಜರ್ ಇದೆ. ಗ್ರ್ಯಾಪನ್ನು ತರಬೇಕು. ವಾಟ್ ಈಸ್ ಗ್ರ್ಯಾಪ್? ಗ್ರೇಡೆಡ್ ಆ್ಯಕ್ಷನ್ ಪ್ಲ್ಯಾನ್. ನೀವು ಆ ಗ್ರೇಡೆಡ್ ಆ್ಯಕ್ಷನ್ ಪ್ಲ್ಯಾನನ್ನು ಹಂತವಾಗಿ ತಂದಾಗ, ಇದು GRIP 4 ಅಂದರೆ ಏನು ಅಂದರೆ, ನೀವು 400 ದಾಟಿದ ಮೇಲೆ 100ರಿಂದ 200ಕ್ಕೆ ಗ್ರ್ಯಾಪ್ 1, 200ರಿಂದ 300 ಗ್ರ್ಯಾಪ್ 2, 300ರಿಂದ 400 ಗ್ರ್ಯಾಪ್ 3, ಹೀಗೆ ಗ್ರ್ಯಾಪ್ 4ಗೆ ದಿಲ್ಲಿ ಬಂದಿದೆ. ಸುಪ್ರೀಂ ಕೋರ್ಟ್ ಹೇಳಿದೆ ಗ್ರ್ಯಾಪ್ 4ಅನ್ನು ಅಳವಡಿಸಿ. ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಬಂದ್ ಮಾಡಿ ಹೊರಗಡೆ ಬರತಕ್ಕಂಥ ಡೀಸೆಲ್ ಗಾಡಿಗಳನ್ನು ಬಂದ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟು ನೀವು ಆನ್ಲೈನ್ ಕ್ಲಾಸಸ್ ನಡೆಸಬೇಕು ಅಂತ ಹೇಳಿದೆ. ಯಾಕೆ ದಿಲ್ಲಿಯಲ್ಲಿ ಇದಾಗುತ್ತೆ? ಈಗ ನೋಡಿ, ನೀವು ಚೆನ್ನೈಯಲ್ಲಿ 50 ಇದೆ, ಏರ್ ಕ್ವಾಲಿಟಿ ಇಂಡೆಕ್ಸ್ 50 ಇದೆ, ನೀವು ಬ್ರೀತ್ ಮಾಡ್ಬೋದು. 480, ಜಸ್ಟ್ ಇಮ್ಯಾಜಿನ್. ನೀವು ಬ್ರೀದ್ ಮಾಡೋಕ್ಕೆ ಆಗಲ್ಲ, ಸ್ಮಾಗ್ ಬರುತ್ತೆ. ನೀವೇನು ಬ್ರೀದ್ ಮಾಡ್ತೀರಿ, ಪಾರ್ಟಿಕಲ್ಸ್ ಒಳಗಡೆ ಹೋಗ್ತವೆ. ಜಸ್ಟ್ ಇಮ್ಯಾಜಿನ್. ಅಂದರೆ ನಿಮಗೆ ಬರೀ ಇದು ಪೊಲ್ಯೂಷನ್ ಏನೋ ಜಾಸ್ತಿ ಆಗಿದೆ ಮನೆಯಲ್ಲಿ ಕೂತ್ರೆ ಅಂತಲ್ಲ, ನಿಮಗೆ ಮನೆಯಲ್ಲಿ ಕೂತರೂ ಕೂಡ ನಿಮ್ಮ ಹೆಲ್ತಿಗೆ ಆಗ್ತಕ್ಕಂಥ ಪರಿಣಾಮ ಇದೆ ಅಲ್ಲ, ಇದನ್ನು ಅಂದರೆ ನಾನು ವೈಯಕ್ತಿಕವಾಗಿ ಅನುಭವಿಸಿದ್ದೀನಿ. ನಾನು ಇಲ್ಲಿ ಪೊಲ್ಯೂಷನ್ ಕಾರಣದಿಂದಲೇ 1 ವರ್ಷ ಮನೆಯಲ್ಲಿರಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ. ಬಿಕಾಸ್ ಆ ಮಟ್ಟದ ಪೊಲ್ಯೂಷನ್ ದಿಲ್ಲಿಯಲ್ಲಿರುತ್ತೆ. ಕಾರಣ ಏನು? ಚಳಿಗಾಲ ಶುರುವಾಗ್ತಾ ಇದ್ದಂತೆ ನಿಮಗೆ ವಿಂಡ್ ಪ್ಯಾಟರ್ನ್ ಬದಲಾಗುತ್ತೆ. ಅದಕ್ಕೆ ಸರಿಸಮನಾಗಿ 2 ಘಟನೆಗಳು ದಿಲ್ಲಿಯಲ್ಲಿ ನಡೀತವೆ. ನೋಡಿ, ದಿಲ್ಲಿಯಲ್ಲಿ ಅತಿ ಹೆಚ್ಚು ವೆಹಿಕಲ್ ಪೊಲ್ಯೂಷನ್ ಇದೆ. ಹಳೆಯ ಗಾಡಿಗಳಿವೆ, ಡೀಸೆಲ್ ಗಾಡಿಗಳು, ಆ ವೆಹಿಕಲ್ ಪೊಲ್ಯೂಷನ್ ಇದೆ. ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಮತ್ತು ಕಾರ್ಖಾನೆಗಳಿಂದ ಹೊರಗೆ ಬರತಕ್ಕಂಥ ಏನೊಂದು ಮಾಲಿನ್ಯ ಇದೆ, ಅದು ದಿಲ್ಲಿ ಮೇಲೆ ಪರಿಣಾಮ ಯಾವತ್ತಿಗೂ ಇರುತ್ತೆ. ಅದೇನು ಚಳಿಗಾಲ ಅಂತಲ್ಲ. ಆದರೆ ಚಳಿಗಾಲದಲ್ಲಿ ಏನು ಆ್ಯಕ್ಟಿವಿಟಿ ನಡೆಯುತ್ತೆ? ಪಂಜಾಬ್ ಮತ್ತು ಹರಿಯಾಣದಲ್ಲಿ ಅತಿ ಹೆಚ್ಚು ಈ ಸ್ಟ್ಯಾಬಲ್ಗಳನ್ನು ಸುಡಲಾಗುತ್ತೆ. ಅಂದರೆ ಖರೀಫ್ ಸೀಸನ್ಗೆ ತಯಾರಿ ಮಾಡುವುದಕ್ಕೋಸ್ಕರ ಹಳೆಯ ಏನು ಸೀಸನ್ ಇರುತ್ತೆ ಅದರ ತ್ಯಾಜ್ಯಗಳನ್ನು ಸುಡಲಾಗತ್ತೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ. ಅದು ಗಾಳಿ ಬಂದು ದಿಲ್ಲಿ ಮೇಲೆ ಆವರಿಸ್ಕೊಳ್ಳುತ್ತೆ. ದೀಪಾವಳಿ ಸಂದರ್ಭದಲ್ಲಿ ಪಟಾಕಿಗಳನ್ನು ನಾನು ಪಟಾಕಿಗಳನ್ನು ಸಿಡಿಸುವುದರ ವಿರುದ್ಧ ಅಲ್ಲ, ಆದರೆ ನೀವು ಬದುಕಕ್ಕೆ ಆಗಲ್ಲ ಅಂದಾಗ ಪಟಾಕಿಗಳನ್ನು ಯಾಕೆ ಸಿಡಿಸ್ಬೇಕು ಅನ್ನೋದು ಪ್ರಶ್ನೆನೇ. ಆದರೆ ಸರ್ಕಾರಗಳು ಏನು ಮಾಡ್ತವೆ? ನೀವು ಮೊದಲಿಂದ ಶಿವಕಾಶಿಯಿಂದ ಪಟಾಕಿಗಳು ದಿಲ್ಲಿಗೆ ಹೋಗಿ ಡಂಪ್ ಆದಾಗ ಏನು ಕ್ರಮ ತೆಗೆದುಕೊಳ್ಳಲ್ಲ. ಕೊನೆಗೊಂದು 4 ದಿನ ಇದ್ದಾಗ ನಾವು ಅಕ್ಟೋಬರ್ 14ಕ್ಕೆ ಪಟಾಕಿ ಹಚ್ಚಕ್ಕೆ ಬಿಡಲ್ಲ ಅನ್ನೋ ತೀರ್ಮಾನ ತೆಗೆದುಕೊಂಡ್ರೆ, ನೀವು ವರ್ಷ ಪೂರ್ತಿ 1-2 ವರ್ಷ ಬಂದ್ ಮಾಡಿ, ಏನು ತಪ್ಪಿಲ್ಲ ಅದರಲ್ಲಿ. ಯಾಕಂದರೆ ದಿಲ್ಲಿಯಲ್ಲಿ ಜನ ಬದುಕೋದು ಕಷ್ಟ ಆಗ್ತಾಯಿದೆ. ನಾನು ಬೆಂಗಳೂರಿನ ಹುಷಾರಿಲ್ಲ ಅಂತ ಬೆಂಗಳೂರಿಗೆ ಬಂದೆ. ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ಹೋಗಿ ಪಲ್ಮನಾಲಜಿಸ್ಟ್ ಇದ್ದಾರೆ, ವೆರಿ ಫೇಮಸ್ ಪಲ್ಮನಾಲಜಿಸ್ಟ್ ಇನ್ ಇಂಡಿಯಾ, ಡಾಕ್ಟರ್ ರವೀಂದ್ರ ಮೆಹ್ತಾ. ಅವ್ರು ನನಗೆ ಹೇಳ್ತಾ ಇದ್ರು, ದಿಲ್ಲಿಯಿಂದ ಪ್ರತಿ ವರ್ಷ 400ರಿಂದ 500 ಜನ ಬರೀ ಏನಂತಾರೆ ಶ್ವಾಸಕೋಶದ ಸಮಸ್ಯೆಯಿಂದ ತೋರಿಸ್ಲಿಕ್ಕೆ ಬೆಂಗಳೂರಿಗೆ ಬರ್ತಾರೆ ಅಂತ. ತುಂಬ ದೂರ ಬೇಡ, ಇತ್ತೀಚೆಗೆ ನಾವು ಭಾಳ ಹಿರಿಯ ಪತ್ರಕರ್ತ ಡಾಕ್ಟರ್ ಸಚ್ಚಿದಾನಂದ ಮೂರ್ತಿ ಅವ್ರನ್ನ ಕಳ್ಕೊಂಡ್ವಿ. ದಟ್ಸ್ ಬಿಕಾಸ್ ಆಫ್ ಲಂಗ್ಸ್ ಕ್ಯಾನ್ಸರ್. ಅನಂತ್ ಕುಮಾರ್ ಲಂಗ್ಸ್ ಕ್ಯಾನ್ಸರ್. ನಾನು ಅದನ್ನು ಡೆಲ್ಲಿ ಅಂದರೆ ಅತಿ ಹೆಚ್ಚು ದಿನಗಳ ಕಾಲ ದಿಲ್ಲಿಯಲ್ಲಿ ವಾಸಿಸಿದವರು ಅವರು. ಹೌದು, ಅತಿ ಹೆಚ್ಚು ದಿನಗಳ ಕಾಲ ದಿಲ್ಲಿಯಲ್ಲಿ ವಾಸಿಸಿದವರು. ಬಟ್ ದೇ ಸಫರ್ಡ್ ಲೈಕ್ ಎನಿಥಿಂಗ್. ಪ್ರಶಾಂತ್, ಇದಕ್ಕೆ ಫುಲ್ ಸ್ಟಾಪ್ ಇಲ್ವಾ? ಫುಲ್ ಸ್ಟಾಪ್ ಇದೆ. ನೋಡಿ, ಸರ್ಕಾರಗಳು ನವೆಂಬರ್ ಬಂದಾಗ ಮಾತ್ರ ನಾವು ಏನೋ ಮಾಡ್ತೀವಿ ಅಂತಂದರೆ ಆಗಲ್ಲ. ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿಗಳು, ಓಪನ್ ಲ್ಯಾಂಡ್ ಇದೆ, ಧೂಳು ಬರುತ್ತಾ ಇರುತ್ತೆ, ಕಾರ್ಖಾನೆಗಳಿವೆ. ಆ ಕಾರ್ಖಾನೆಗಳಿಗೆ ಯಾವುದೇ ರೀತಿಯ ದಿಲ್ಲಿಯ ಅಕ್ಕಪಕ್ಕ ಒಂದು ರೀತಿಯ ಜುಗಾಡ್ ಅಂತ ಕಾರ್ಖಾನೆಗಳು ನಡೀತವೆ, ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದಿಲ್ಲ. ಇದನ್ನು ಸ್ಟಾಪ್ ಮಾಡಲಿಲ್ಲ ಅಂತಂದರೆ ಪೀಪಲ್ ವಿಲ್ ನಾಟ್ ಓನ್ಲಿ ಸಫರ್, ದೇ ವಿಲ್ ಡೈ. ಎಸ್ ಪ್ರಶಾಂತ್, ನೋಡೋಣ ಮುಂದೆ ಇದಕ್ಕೇನಾದರೂ ಒಂದು ಶಾಶ್ವತವಾದಂಥ ಪರಿಹಾರ ಸಿಗುತ್ತಾ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.